ನಿಲ್ಸು ಸಾಹೇಬ್ರು ನಿಲ್ಸಿದ್ರು ಅಲ್ಲೇ ನಿಲ್ಸು. ಅಜಯ್, ಆಕ್ಚುಲಿ ಸದಾನಂದ್ ಅವ್ರಿಗೆ ಒಂದಷ್ಟು ಫೈಲ್ಗಳನ್ನ ತರೋದಕ್ಕೆ ಹೇಳಿದ. ಸ್ಟೇಷನ್ಗೆ ಒಂದಷ್ಟು ಫೈಲ್ಸ್ ಗಳು ಬರೋದಿತ್ತು. ಒಂದ್ಸಲಿ ಕಾಲ್ ಮಾಡ್ಬಿಟ್ಟು ಆ ಫೈಲ್ಸ್ ಗಳೆಲ್ಲ ಬಂದಿದ್ಯಾ ಅಥವಾ ಏನು ಅನ್ನೋ ಒಂದು ಅಪ್ಡೇಟ್ ತಗೊಂತೀರಾ? ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಆ ಕ್ರಾಸ್ ಅಲ್ಲಿ ನಿಂತ್ಕೊಂಡ್ರೆ ನೆಟ್ವರ್ಕ್ ಬರುತ್ತೆ. ಸ್ವಲ್ಪ ಆರಾಮಾಗಿ ಟೈಮ್ ತಗೊಂಡೆ. ಅರ್ಜೆಂಟ್ ಏನಿಲ್ಲ. ಹೇಳಿ, ನಮ್ಮಿಬ್ರು ಬಗ್ಗೆ ಗೊತ್ತಾ ಅವ್ನಿಗೆ? ಏನ್ ಗೊತ್ತಾಗ್ಬೇಕು? ನಾವಿಬ್ರು ಗಂಡ ಹೆಂಡತಿ ಅಂತ. ನಾವ್ಯಾವ ಸೀಮೆ ಗಂಡ ಹೆಂಡತಿ? ಓ, ನನ್ ಕಾನ್ಸ್ಟೇಬಲ್ ಪೋಸ್ಟಿಂಗ್ ಸಿಗೋ ತನಕ ನಮ್ಮಿಬ್ರು ಒಪ್ಪಂದನ ಸ್ವಲ್ಪ ಮುಂದೆ ಹಾಕಿದೀವಲ್ಲ, ಆ ಗಂಡ ಹೆಂಡತಿ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ಕರೆಕ್ಷನ್. ನನಗೆ ಕರೆಕ್ಷನ್. ಇದೇ ಕರೆಕ್ಷನ್ ನ ಯಾಕೆ ಭಾಗ್ಯಮ್ಮನ್ ಮುಂದೆ ಹೋಗಿ ಮಾಡ್ಬಾರ್ದು? ಮುಂದೇನು ಯಾಕೆ ಮಾಡ್ಬಾರ್ದು? ಅಂದಾಗೆ ಚಂದ ದೃಷ್ಟಿಲಿ ನಾವಿಬ್ರು ಗಂಡ ಹೆಂಡತಿನ. ಈ ವಿಚಾರನ ನಿಮ್ಮ ಅಜಿತ್ ಹತ್ರ ಯಾಕೆ ಹೇಳಿಲ್ಲ? ಸಾಹೇಬ್ರೆ, ಯಾಕೆ ಹೇಳ್ಬೇಕು? ಒಂದ್ ವೇಳೆ ಹೇಳ್ದೆ ಅಂತ ತಿಳ್ಕೊಳ್ಳಿ, ಹೇಳಿದ್ರೆ ನೀವ್ ಅಜಿತ್ ಸಾಹೇಬ್ರು ಹೆಂಡ್ತಿನ ಅಂತ ಇಲ್ಲ ಚಲೋ ಮರ್ಯಾದೆ ಎಲ್ಲ ಕೊಡ್ತಾರೆ ಸಾಹೇಬ್ರೆ. ಅದು ಅಲ್ದೆ ನಾವೆಲ್ಲ ಒಟ್ಟಿಗೆ ಸೇರ್ ಕೆಲ್ಸ ಮಾಡ್ಬೇಕು. ಅವ್ರ ಈ ತರ ನಡ್ಕೊಂಡ್ರೆ ನಾನ್ ಹೇಗ್ ಕೆಲ್ಸ ಮಾಡ್ಲಿ? ಹೇಗಿದ್ರು ಪೋಸ್ಟಿಂಗ್ ಆದ್ಮೇಲೆ ನಿಮ್ ದಾರಿ ನಿಮ್ಗೆ, ನಮ್ ದಾರಿ ನನ್ಗೆ. ಇಂಥ ಸಮಯದಲ್ಲಿ ಸತ್ಯ ಪರೀಕ್ಷೆ ಇದೆಲ್ಲ ಬೇಕಾ ಸಾಹೇಬ್ರೆ? ಇದೆಲ್ಲದಕ್ಕಿಂತ ಮೇಲಾಗಿ ಅಜಿತ್ ರಾಮನಾಥನ್ ಅವ್ರ ಹೆಂಡತಿ ಅಂತ ಪರಿಚಯ ಮಾಡ್ಕೊಳ್ಳೋದಕ್ಕಿಂತ ಕಾನ್ಸ್ಟೇಬಲ್ ಭೂಮಿ ಅಂತ ಪರಿಚಯ ಮಾಡ್ಕೊಳ್ಳೋದಕ್ಕೆ ನನ್ಗಿಷ್ಟ ಸಾಹೇಬ್ರೆ. ನೋಡಿ, ನನ್ ಮಾತಿಂದ ನಿಮ್ ಮನ್ಸಿಗೆ ನೋವಾಗ್ತಿದೆ ಅನ್ನೋದು ನಂಗೆ ಅರ್ಥ ಆಗ್ತಿದೆ ಸಾಹೇಬ್ರೆ. ನಿಮ್ಮಷ್ಟೇ ನೋವು ಈ ಮಾತುಗಳನ್ನೆಲ್ಲ ಹೇಳುವಾಗ ನನಗೂ ಆಗತ್ತೆ. ಆಗತ್ತ ಇರೋ ವಾಸ್ತವನ ಇಬ್ರು ಮರೆಯಕ್ ಆಗಲ್ವಲ್ಲ ಸಾಹೇಬ್ರೆ. ನೋಡಿ, ನನ್ನನ್ನ ನನ್ ಪಾಡಿಗಿರೋದಕ್ಕೆ ಬಿಟ್ಬಿಡಿ. ನೀವು ಅಷ್ಟೇ ನಿಮ್ ಪಾಡಿಗೆ ನೀವಿದ್ದು. ಹೇಗಿದ್ರು ಈ ಎಲ್ಲ ಒಂದೇ ಕೆಲ್ಸದಲ್ಲಿ ಇದೀವಿ. ಖುಷಿಯಾಗಿ ನಮ್ ಕೆಲ್ಸ ನಾವ್ ಮಾಡ್ಕೊಂಡು ಹೋಗೋಣ. ಏನಂತೀರಾ? ಅಜಿತು ಬಾ. ಸರ್, ಫೈಲ್ಸ್ ಎಲ್ಲ ಬಂದಿದೆ ಅಂತ ಅವರೇ ನಿಮ್ಗೆ ಕಾಲ್ ಮಾಡ್ಬಿಟ್ಟು ಅಪ್ಡೇಟ್ ಮಾಡ್ತಾರೆ. ಅಂಜು, ಯಾಕೆ ಹುಷಾರಿಲ್ವಾ? ನಾನ್ ಚೆನ್ನಾಗಿದ್ದೀನ. ಮತ್ತೆ ಯಾಕೆ ಮುಖ ಮಾತ್ರ ಇಟ್ಕೊಂಡ್ ಕೂತಿದ್ಯಾ? ನಂಗೂ ನಚ್ಚಿಗೂ ಜಗಳ ಆಯ್ತು. ವಾಟ್? ಯಾಕೆ ಅಂಜು, ಏನಾಯ್ತು? ಇಷ್ಟೇ ಎಕ್ಸ್ಪರ್ಟೀಸ್ ನ ನಿನ್ ಎಕ್ಸ್ ಗರ್ಲ್ ಫ್ರೆಂಡ್ ಕಣ್ಣಾಯಕ್ಕೂ ತೋರಿಸಿದ್ಯಾ? ಆನೆ ತಲೆ ಮೇಲೆ ಯಾರು ಮಣ್ಣು ಹಾಕಕ್ ಹೋಗಲ್ವ? ಯಾಕೆಂದ್ರೆ ಆನೆ ತನಗ್ ತಾನೇ ಮಣ್ಣು ಹಾಕೊಳತ್ತಂತೆ ತಲೆ ಮೇಲೆ. ನಿಮ್ಮೆಲ್ರಿಗೂ ಯಾಕೆ ಕಷ್ಟ? ಈಗ ನೀನ್ ಮಾಡ್ಕೊಂಡಿರೋದು ಹಾಗೆ ಅಲ್ವೇ? ಅವನು ಅನಾಯನ ಮರ್ತ ಆದ್ಮೇಲೆ ತಾನೆ ನಿನ್ ಕಡೆ ಬಂದಿದ್ದು, ನೀನ್ ಪ್ರೀತಿಸೋಕ್ ಶುರು ಮಾಡಿದ್ದು. ನನಗ್ ಮಾತ್ ಕೊಟ್ಟಿದ್ದಾನೆ ಅನ್ನೋ ಒಂದು ಕಾರಣಕ್ಕೆ ನಾನ್ ಜೈಲಲ್ಲಿದ್ರು ನಿನ್ನ ಮದ್ವೆ ಮಾಡ್ಕೊಂಡಿದ್ದಾನೆ. ಬಂಗಾರದಂತ ಹುಡ್ಗ. ಅವನ್ ಮನ್ಸನ್ ಯಾಕೆ ನೋಯಿಸ್ದೆ? ಬುದ್ಧಿ ತತ್ತು. ಸಾರಿಮೋ, ನಂಗ್ ಗೊತ್ತಾಗ್ಲಿಲ್ಲ. ಆ ಮೂಮೆಂಟ್ ಅಲ್ಲಿ ಟಕ್ಕಂತ ಬಂದ್ಬಿಡ್ತು. ಯಾಕಿದ್ದಾಯ್ತು? ಇಮಿಡಿಯೇಟ್ ಆಗಿ ಅವ್ರಿಗೆ ಫೋನ್ ಮಾಡಿ ಸಾರಿ ಕೇಳು. ಅವಾಗಿಂದ ಫೋನ್ ಮಾಡ್ತಿದ್ದೀನಿ ಮೋ, ಅವ್ನ್ ರಿಸೀವ್ ಮಾಡ್ತಿಲ್ಲ. ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಮೋ, ಏನಾದ್ರೂ ಐಡಿಯಾ ಇದ್ರೆ ಹೇಳು ಮೋ. ಒಂದ್ ಕೆಲ್ಸ ಮಾಡಿ, ಇಮಿಡಿಯೇಟ್ ಆಗಿ ಒಂದ್ ಕ್ಯಾಬ್ ಬುಕ್ ಮಾಡ್ಕೊಂಡು ಡ್ಯಾಮ್ ಹೋಗಿ ಮೇಲಿಂದ ಕೆಳಗ್ ಹಾರು. ಮತ್ತಿನ್ನೇನು ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಅಲ್ಲ ಬೇಬಿ, ಆ ಅಜ್ಜಿತಿಂದ ನನಗ್ ಯಾವಾಗ ಗಂಡಾಂತರ ಕಾದಿದ್ಯೋ ಅಂತ ನಾನ್ ನಿದ್ದೆಗೆಟ್ಟು ಸಫರ್ ಮಾಡ್ತಾ ಇದ್ದೀನಿ. ಅಂತದ್ರಲ್ಲಿ ಅದೆಲ್ಲ ಮಾಡ್ಕೊಂಡು ಎಷ್ಟು ಹತ್ತಿಸ್ತೀನಿ. ಇನ್ನು ನಾನ್ ಮಧ್ಯ ಬರಲ್ಲ. ನೀನಾಯ್ತು, ನಿನ್ ಗಂಡ ಆಯ್ತು, ಏನಾದ್ರೂ ಮಾಡ್ಕೊಳ್ಳಿ. ಸಾಕ ಹೋಗಿ. ಅಂಜು, ಹಾಯ್ ಅಂಜು, ಹೇಗಿದ್ಯಾ? ಅಪ್ಪು, ನಾನ್ ಚೆನ್ನಾಗಿಲ್ಲ. ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ಏನಾಯ್ತಂತದ್ದು? ಹಿಂಗಾಯ್ತಪ್ಪು. ಅಯ್ಯೋ ಅಂಜು, ಮುಗ್ದೋಗಿರೋ ಗಾಯನ ನೀನೇ ಕೆರ್ತು ಜಾಸ್ತಿ ಮಾಡ್ಕೊಂತಿದ್ಯಾ. ಅವನೇ ಮರ್ತ್ ಬಿಟ್ಟಿದಾನೆ. ನಿಂದೇನೆ? ಆ ಕ್ಷಣದಲ್ಲಿ ನನ್ ಬುದ್ಧಿಗೆ ಏನ್ ಬಂತು ಗೊತ್ತಿಲ್ಲ ಅಪ್ಪು. ಸಡನ್ ಆಗಿ ಹೀಗಾಯ್ತು ಅಪ್ಪು. ನಚ್ಚಿನ ಸಮಾಧಾನ ಮಾಡೋದಕ್ಕೆ ಏನಾದ್ರೂ ಐಡಿಯಾ ಇದ್ರೆ ಹೇಳೆ. ನೋಡು ಅಂಜು, ಅವ್ನ್ ಎಷ್ಟೇ ಆದ್ರೂ ನನ್ ತಮ್ಮ. ಅವ್ನ್ ಹೇಗೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಆದ್ರೆ ಈ ವಿಷಯದಲ್ಲಿ ಅವನು ನಿನ್ಗೆ ಗಂಡ. ನಿಮ್ಮಿಬ್ರು ವಿಷಯ ಏನೇ ಬರ್ಬೋದು, ಆದ್ರೆ ನೀವಿಬ್ರೆ ಅದನ್ನ ಬಗೆಹರಿಸ್ಕೋಬೇಕು. ಇಬ್ರು ಕುತ್ಕೊಂಡ್ ಮಾತಾಡಿ ಸಾರ್ಟ್ ಔಟ್ ಮಾಡ್ಕೊಳ್ಳಿ ಅಲ್ವಾ? ನಿಮ್ಮಿಬ್ರು ಮಧ್ಯೆ ನಾನ್ ಬಂದ್ರೆ ನಾನ್ ಮೂರನೇವಳಾಗ್ತೀನಿ. ನಾನ್ ಹೇಳದ್ ಅರ್ಥ ಆಗ್ತಿದ್ಯಾ ಅಂಜು? ಸರಿಯಪ್ಪ. ಏನ್ ಮಾಡಿದ್ರೆ ಅವನು ಆರಾಮಾಗ್ ಆಗ್ತಾನೆ ಅನ್ನೋದನ್ನ ಯೋಚನೆ ಮಾಡಿ, ಅವಾಗೆಲ್ಲ ಸರಿ ಹೋಗುತ್ತಲ್ವಾ? ಸರಿ ಕಣ. ಸರಿ ಅಂಜು, ಹುಷಾರ್. ನಾನ್ ಶಾಪಿಂಗ್ ಅಂತ ಹೊರಗಡೆ ಹೋಗ್ತಾ ಇದ್ದೆ, ಆಮೇಲೆ ಮಾಡ್ತೀನಿ. ಬಾಯ್. ನೀವ್ ಈ ಫಾರ್ಮ್ ಹೌಸ್ ಬಂದ ಎಷ್ಟು ದಿನ ಆಯ್ತು? 1 ವಾರ ಆಯ್ತು ಸರ್. ನೀವ್ ಅಬ್ಸರ್ವ್ ಮಾಡಿರೋ ತರ ಸುತ್ತಮುತ್ತ ಯಾರು ಸಸ್ಪಿಷಿಯಸ್ ಆಗಿ ಓಡಾಡೋದಾಗಿ ಅಥವಾ ನೀವಿರೋ ಜಾಗನ ಔಡ್ಸ್ಕೊಂಡು ನೋಡ್ತಿರೋದಾಗಿರ್ಬೋದು ನಿಮ್ ಕಣ್ಣಿಗೆ ಬಿತ್ತ? ಇಲ್ಲ ಸರ್, ಆತರ ನಮ್ ಗಮನಕ್ ಬಂದಿಲ್ಲ. ಓಕೆ, ಯೂರಿಯನ್ ಸೀನಪ್ಪ ಅಂತ ಸರ್, ನಮ್ ಫಾರ್ಮ್ ಹೌಸ್ ನ ಇವ್ರೇ ನೋಡ್ಕೊಳ್ಳೋದು. ನಮಸ್ಕಾರ ಸರ್.
ನಿಮಗೇನಾದ್ರೂ ಅನುಮಾನಾಸ್ಪದವಾಗಿ ಇಲ್ಲಿ ಓಡಾಡಿದ್ ಯಾರನ್ನಾರು ನೋಡಿದ್ರ? ಇಲ್ಲ ಸರ್, ಸುತ್ತಮುತ್ತಲು ಓಡಾಡೋರೆಲ್ಲ ಹಳ್ಳಿ ಜನ ಸರ್. ತೋಟ ಗದ್ದೆಗೆ ಇದೇ ದಾರಿಲಿ ಹೋಗ್ತಾ ಇರ್ತಾರೆ ಸರ್. ಎಲ್ರು ನನ್ನ ಪರಿಚಯನೇ ಸರ್. ಮಿಸ್ಟರ್ ಮಗು ಕಾಣಿಸ್ದೇ ಇರೋದು ನಿನ್ನೆ ಸಂಜೆಯಿಂದ? ಹೌದು ಸರ್, ನಿನ್ನೆ ಸಾಯಂಕಾಲದಿಂದ. ಆಗ ಮಗು ನಿಮ್ ಜೊತೆ ಇರ್ಲಿಲ್ವಾ? ಇಲ್ಲ ಸರ್, ಸೀನಪ್ಪ ಅವ್ರ ಮನೆ ಮುಂದೆ ನನ್ ಮಗಳು ಆಟ ಆಡ್ತಾ ಇತ್ತು. ಸೀನಪ್ಪನೇ ನೋಡ್ಕೊತಾ ಇದ್ದೀನಿ. ಮಗುನ ನೀವ್ ನೋಡ್ಕೊತಿದ್ರ? ಹೌದು ಸರ್, ನಿನ್ನೆ ಸಾಯಂಕಾಲದಿಂದಾನೆ. ಸರಿ, ನಿಮ್ಮನೆ ಎಲ್ಲಿದೆ ತೋರಿಸ್ತಾರೆ. ಸರ್, ಮಗು ಇಲ್ಲೇ ಆಟ ಆಡ್ತಾ ಇದ್ದೀನಿ. ಮಗು ಆಟ ಆಡ್ತಿದ್ದಾಗ ನೀವ್ ಜೊತೆ ಹೌದು ಸರ್. ಅಜಯ್, ನೀವಿಬ್ರು ಹೋಗಿ ಏರಿಯಾನ್ ಕವರ್ ಮಾಡಿ ಏನಾದ್ರು ಎವಿಡೆನ್ಸ್ ಇತ್ತು ಅಂತ ಹೇಳಿದ್ರೆ ಅದನ್ನ ಕಲೆಕ್ಟ್ ಮಾಡ್ಕೊಂಡ. ಒಂದ್ ಸೆಕೆಂಡ್, ಯಾವ್ದೇ ಕಾರಣಕ್ಕೂ ಎವಿಡೆನ್ಸ್ ಇದ್ದಾಗ ಅದನ್ನ ಕೈಯಲ್ಲಿ ಮುಟ್ಬಾರ್ದು. ಒಂದ್ ಸೆಕೆಂಡ್, ಮತ್ತೆ ಹೇಗ್ ತಗೊಂಡ್ ಬರ್ತೀರ ಅದನ್ನ? ಹುಷಾರು. ಸಾಹೇಬ್ರೆ, ಸಾಹೇಬ್ರೆ, ಬೇಗ ಬನ್ನಿ. ಇಲ್ಲಿ ಚಪ್ಪಲಿ ಸಿಕ್ತು. ಇದ್ ನನ್ ಮಗಳ ಚಪ್ಪಲಿ. ಅಜಿತ್ ಕುಮಾರ್, ಇದನ್ನ ಕೇರ್ಫುಲ್ ಆಗಿ ಪ್ರಿಸರ್ವ್ ಮಾಡಿ. ದುಡ್ಡಿನ ಆಸೆಗೋಸ್ಕರ ಮಗುನ ಕಿಡ್ನಾಪ್ ಮಾಡಿರೋದಲ್ಲ, ಹಾಗಾಗಿ ನಿಮ್ಗೆ ಯಾವ್ದೇ ತರ ರ್ಯಾನ್ಸಮ್ ಕಾಲ್ ಮಾಡಿಲ್ಲ. ಏನ್ ಮಾಡ್ತಿದ್ದೀರಾ? ಹೌದು, ಮಗುನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ, ಚೈಲ್ಡ್ ಟ್ರಾಫಿಕಿಂಗ್ ಮಾಡೋ. ನನ್ನ ಗೆಸ್ ಪ್ರಕಾರ ಮಗು ಸೀನಪ್ಪನ್ ಮನೆ ಹತ್ರ ಆಟ ಆಡ್ತಿದ್ರಿಂದ ಮಗು ಯಾವ್ದೋ ಬಡವ್ರದು. ಇದನ್ನ ಕರ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಯಾವ್ದೇ ಕಾರಣಕ್ಕೂ ಕೇಸು ಫೈಲು ಇದೆಲ್ಲ ಆಗಲ್ಲ ಅಂತ ಹೇಳಿ ಮಗುನ ಕಿಡ್ನಾಪ್ ಮಾಡಿದ್ದಾರೆ. ಸರ್, ಮಕ್ಕಳನ್ನ ಎತ್ಕೊಂಡೋಗಿ ಏನ್ ಮಾಡ್ತಾರೆ ಸರ್? ಕಿಡ್ನಾಪ್ ಮಾಡಿದ ಮಕ್ಕಳನ್ನ ಬೇರೆಯವ್ರಿಗೆ ಮಾರಾಟ ಮಾಡ್ತಾರೆ, ಅವರು ಮತ್ತೊಬ್ರಿಗೆ ಮಾರಾಟ ಮಾಡ್ತಾರೆ, ಅವರಿಂದ ಇನ್ನೊಬ್ರು ಅದನ್ನ ಖರೀದಿ ಮಾಡ್ತಾರೆ. ಹೀಗೆ ಮಕ್ಕಳು ಕೈ ಬದಲಾಗ್ತಾ ಹೋಗ್ತಾರೆ. ಈ ಒಂದು ಪ್ರೋಸೆಸ್ ಅಲ್ಲಿ ಮಕ್ಕಳಿಗೆ ಹೊಡೆದು ಬರ್ದು ಟಾರ್ಚರ್ ಮಾಡ್ತಾರೆ. ಕೆಲವೊಬ್ರಿಗೆ ಕೈ ಕಾಲು ಲ್ಯಾಪ್ಸ್ ಮಾಡಿ ಶಿಕ್ಷೆ ಬಿಡೋದಕ್ಕೆ ಕೂರಿಸ್ತಾರೆ. ಇನ್ನು ಹೆಣ್ಮಕ್ಳನ್ನ ಕೋಲ್ಕತ್ತಾ, ಬಾಂಬೆ ಅಂತ ರೆಡ್ ಲೈಟ್ ಏರಿಯಾಗಳಿಗೆ ಮಾರ್ತಾರೆ. ಇನ್ನು ಕೆಲವು ಮಕ್ಕಳು ಆರ್ಗನ್ಸ್ ನ ಕಳ್ತನ ಮಾಡಿ ಮಾರ್ತಾರೆ. ಸರ್, ನೀವ್ ಹೇಳ್ತಿರೋದು ಕೇಳ್ತಿದ್ರೆ ನಮಗೆ ಭಯ ಆಗ್ತಾ ಇದೆ ಸರ್. ನಿಮ್ಗ್ ದುಡ್ಡು ಬೇಕಾದ್ರೆ ಎಷ್ಟು ಬೇಕಾದ್ರೂ ಕೊಡ್ತೀವಿ ಸರ್. ಪೊಸಿಷನ್ ಬೇಕಾ? ಇಮಿಡಿಯೇಟ್ ಆಗಿ ಪ್ರಮೋಷನ್ ಸಿಗಾಗ್ ಮಾಡ್ತೀವಿ. ನೋಡಿ, ಒಬ್ಬ ಪೊಲೀಸ್ ಆಫೀಸರ್ ಆಗಿ ಈ ಕೇಸ್ ನ ಸಾಲ್ವ್ ಮಾಡೋದು ನನ್ ಕರ್ತವ್ಯ. ನಿಮ್ಮಿಂದ ಹಣ ಆಗಿರ್ಬೋದು, ಅಧಿಕಾರ ಆಗಿರ್ಬೋದು ಎಕ್ಸ್ಪೆಕ್ಟ್ ಮಾಡಿ ನಿಮಗೆ ಹೆಲ್ಪ್ ಮಾಡ್ಬೇಕು ಅಂತ ಅನ್ಕೋತೀನಿ. ನಿಮ್ಮ ಬಾಯಿಂದ ನೆಕ್ಸ್ಟ್ ಯಾವ ತರ ಮಾತುಗಳು ಬರುತ್ತೆ ಅಂತ ಒಂದ್ಸಲಿ ಯೋಚನೆ ಮಾಡಿ. ಅದಾದ್ಮೇಲೆ ಸಾರಿ ಸರ್. ಅಜಿತ್ ಕುಮಾರ್, ನೀವು ಇನ್ನೊಂದ್ಸಲಿ ಹೋಗ್ಬಿಟ್ಟು ಯಾವ್ದಾದ್ರು ಎವಿಡೆನ್ಸ್ ಇರುತ್ತಾ ಅಂತ ಹುಷಾರಾಗಿ ಚೆಕ್ ಮಾಡಿ. ಭಾಗ್ಯವ್ರೆ, ಕಾಫಿ. ದೇವಿ, ಕಾಫಿ ಬೇಕು ಅಂತ ಸ್ವಲ್ಪ ಬರ್ತೀಯಾ? ಸಂಗೀತ ಅವ್ರೆ, ಇದ್ಯಾಕ್ ಮುಖ ಹಿಂಗ್ ಸಪ್ಪಗೆ ಇಟ್ಕೊಂಡಿದೀರಾ? ಸಪ್ಪಗಿರ್ದೆ ಇನ್ನೇನ್ ಮಾಡ್ಲಿ? ನಿಮ್ ಮಳಿನ ನೆನೆಸ್ಕೊಂಡ್ರೆ ನನಗಂತೂ ಬಿಪಿ ರೈಸ್ ಆಗೋಗ್ಬಿಡುತ್ತೆ. ಅಂತದೇನ್ ಮಾಡಿದ್ರು ಅಳಿಯಂದ್ರು? ಏನ್ ಮಾಡ್ದ ಅಂತ ಕೇಳ್ತಿರಲ್ಲ, ಇವ್ನಿಗೆ ಇಷ್ಟ ಅಂತ ಹೇಳಿ ಹುಳಿಯನ್ನ ಕಳಿಸ್ಕೊಟ್ಟೆ. ಆದ್ರೆ ಇವನು ಸದಾನಂದಂಗೆ ನಾನ್ ತುಂಬಾ ಬಿಸಿ ಇದ್ದೀನಿ, ಇದನ್ನೆಲ್ಲ ನೀನೇ ತಿನ್ಕೋ ಅಂತ ಹೇಳ್ಬಿಟ್ನಂತೆ. ಬರ್ತಾ ಅವನ್ಗೆ ಅಮ್ಮನ್ ಮೇಲೆ ಸ್ವಲ್ಪ ಗೌರವನೇ ಇಲ್ಲ. ನಿಮ್ ಸೊಸೆ ಏನ್ ಕಮ್ಮಿನಾ? ಅಳಿಯಂದ್ರು ಸೇರು ಅಂದ್ರೆ ಅವಳು ಸವಾ ಸೇರು. ಯಾಕ್ ಭಾಗ್ಯವ್ರೆ, ನಾನ್ ಸೊಸೆ ಅಂತದ್ ಏನ್ ಮಾಡುದು ನಿಮ್ಗೆ? ಅಲ್ಲ, ಕಜ್ಜಾಯ ತರ್ತೀನಿ ಅಂತ ಹೋದವಳು ಒಂದಾದ್ರೂ ಫೋನ್ ಮಾಡಿ ನಮ್ಮನ್ ವಿಚಾರಿಸಿದ್ಲ? ಅದು ಏನ್ ಅವಳು ನಮಗ್ ಹೇಳೋದ್ಲ? ಪಲ್ಲವಿ ಕೈಯಲ್ಲಿ ಹೇಳ್ ಕಳ್ಸಿದಾಳೆ. ಅಯ್ಯೋ, ಅವಳು ಪಲ್ಲವಿ ಹೇಳಿದ್ರೇನು? ಒಟ್ನಲ್ಲಿ ವಿಷಯ ತಲುಪಿಸಿದಾಳಲ್ಲ, ಸಾಕು ಬಿಡಿ. ಅದು ಅಲ್ದೆ ದೊಡ್ಡದಾಗಿ ನಾವ್ ಅರ್ಥ ಮಾಡ್ಕೋಬೇಕು. ಫೋನ್ ಮಾಡಿಲ್ಲ ಅಂದ್ರೆ ನನ್ ಸೊಸೆ ಅಷ್ಟು ಬಿಸಿ ಇದ್ದಾಳೆ ಅಂತ ಅರ್ಥ. ಅಲ್ವಾ? ಅಳಿಯಂದ್ರು ನೀವು ಕಳ್ಸಿರೋ ಊಟ ಮಾಡಿಲ್ಲ ಅಂತಂದ್ರೆ ಅವರು ಬ್ಯುಸಿ ಆಗಿರ್ತಾರೆ, ಪುರ್ಸೊತ್ತಿಲ್ಲ ಅಂತಾನೆ ಅರ್ಥ. ನೋಡಿ ನೋಡಿ ನೋಡಿ, ಮಾತ್ಗೂ ನೀವು ನಿಮ್ ಅಳಿಯನ್ನ ವಹಿಸ್ಕೊಂಡ್ ಬರ್ಬೇಡಿ. ನೀವು ನಿಮ್ ಸೊಸೆನ್ ವಹಿಸ್ಕೊಂಡ್ ಮಾತಾಡಿದ್ರೆ ನಾನು ನನ್ನ ಅಳಿಯನ್ ವಹಿಸ್ಕೊಂಡ್ ಮಾತಾಡದೆ. ಸರಿ ಸರಿ, ನೀವ್ ಹುಷಾರು, ಹೇಳ್ತೀನಿಲ್ಲ. ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ಭೂಮಿ ಕಜಾಯ ಕಟ್ಟಕ್ ಹೋಗಿದೆ. ಮತ್ತೆ ಟ್ರೈನಿಂಗ್ ಸ್ಕೂಲ್ ಅಲ್ಲಿ ನಮ್ಮ ಭೂಮಿ ಪರ್ಫಾರ್ಮೆನ್ಸ್ ನೋಡಿ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿರೋ ಸೀನಿಯರ್ಸ್ಗೆಲ್ಲ ಇಷ್ಟ ಆಗಿದೆ ಅಂತ. ಆ ಕಾರಣಕ್ಕೆ ಒಂದು ಸೀಕ್ರೆಟ್ ಅಂಡರ್ ಕವರ್ ಟೀಮ್ಗೆ ಅವಳನ್ನ ಸೇರಿಸ್ಕೊತಾ ಇದಾರೆ. ಅಂಡ್ ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ? ಆ ಸೀಕ್ರೆಟ್ ಟೀಮ್ ನ ಲೀಡ್ ಮಾಡ್ತಾ ಇರೋದು ಬೇರೆ ಯಾರು ಅಲ್ಲ, ನಮ್ಮ ಅಜಿತ. ಹೌದಿನ ಶ್ರವಣ? ಹಾಗಾದ್ರೆ ಪೋಸ್ಟಿಂಗ್ ಸಿಗೋ ಮೊದ್ಲೇ ಭೂಮಿಗೆ ಒಳ್ಳೆ ಅವಕಾಶ ಸಿಕ್ಕಿದೆ. ಈ ಆಪರೇಷನ್ ಅದು ಸಕ್ಸಸ್ ಆಗ್ಬಿಟ್ರೆ ಬಾಬಾ, ಡಿಪಾರ್ಟ್ಮೆಂಟ್ ಅಲ್ಲೇ ನಮ್ ಭೂಮಿಗೆ ಒಳ್ಳೆ ಪೋಸ್ಟಿಂಗ್ ಸಿಗುತ್ತೆ. ಸಂಗೀತ ಅವ್ರೆ, ಕೇಳಿದ್ರಾ? ನಿಮ್ ಸೊಸೆನೇನೋ ನೀವ್ ದೊಡ್ಡದಾಗಿ ವಹಿಸ್ಕೊಂಡ್ ಮಾತಾಡ್ತಿದ್ರಿ ಅಲ್ಲ, ಅವಳು ಹೀಗೆ ನನ್ ಕೆಲ್ಸ ಸಿಕ್ಕಿದೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬೋದಾಗಿತ್ತಾನೆ. ಏನ್ ಮಾಡಿದ್ಲು? ಕಜ್ಜಾಯ ತಟ್ಟಕ್ ಹೋಗ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಹೋಗಿದ್ದಾಳೆ. ಅದು ಸುಳ್ಳು ಅಲ್ಲ ಭಾಗ್ಯಮ್ಮ. ಈ ತರ ಟೀಮ್ ಅಲ್ಲಿ ವರ್ಕ್ ಮಾಡುವಾಗ ಅದನ್ನ ಸೀಕ್ರೆಟ್ ಆಗಿ ಇಟ್ಕೋಬೇಕು. ಫ್ಯಾಮಿಲಿ ಮೆಂಬರ್ಸ್ ಹತ್ರ ಕೂಡ ಡಿಸ್ಕಸ್ ಮಾಡೋ ಹಾಗಿಲ್ಲ. ಅದಕ್ಕೆ ಹಾಗೆ ಮಾಡಿದಾರೆ ಅಷ್ಟೇ. ಕೇಳಿಸ್ಕೊಂಡ್ರಾ? ಶ್ರವಣ, ನೀನೀಗ ಹೇಳ್ತಿಲ್ಲ ಅಂಡರ್ ಕವರ್ ಆಪರೇಷನ್ ಅಂತ.
ಹಾಗಂದ್ರೆ ಈ ಕಳ್ಳರನ್ನೆಲ್ಲ ಮಾರುವೇಷದಲ್ಲಿ ಹೋಗಿ ಹಿಡಿತಾರಲ್ಲ ಅದೇನೋ? ಸಾಹೇಬ್ರೆ, ಈ ಸಿನಿಮಾದಲ್ಲೆಲ್ಲ ತೋರಿಸ್ತಾರಲ್ಲ, ಮಾರುವೇಷದಲ್ಲಿ ಹೋಗಿ ಕಳ್ಳರನ್ನ, ಭಯೋತ್ಪಾದಕರನ್ನೆಲ್ಲ ಹಿಡಿಯೋದು, ಆತರನ? ಅಲ್ಲ ಸಾಹೇಬ್ರೆ, ನಮ್ ಭೂಮಿಗೆ ಇದೆಲ್ಲ ಅನುಭವ ಇಲ್ಲ, ಇದು ಅಪಾಯವಾದ ಕೆಲ್ಸ ಅಲ್ವಾ? ಏನಾದ್ರೂ ಹೆಚ್ಚು ಕಮ್ಮಿ ಆಗೋದ್ರೆ? ಅಯ್ಯಯ್ಯೋ ಭಾಗ್ಯವ್ರೆ, ಹಾಗೆಲ್ಲ ಏನೂ ಆಗಲ್ಲ. ನನ್ ಸೊಸೆ ಜೊತೆ ನಿಮ್ ಅಳಿಯ ಇರ್ತಾನಲ್ವಾ, ಧೈರ್ಯವಾಗಿರಿ. ಭೂಮಿಗೇನು ಹೆಚ್ಚು ಕಮ್ಮಿ ಆಗಲ್ಲ ಅಲ್ವೇನೋ? ಅವ್ರು ಸೇಫಾಗಿ ಮನೆಗ್ ಬರ್ತಾಳಲ್ವೇನೋ? ಈ ತರ ಎಲ್ಲ ಒಂದು ಟೀಮ್ ಫಾರ್ಮ್ ಮಾಡ್ಕೊಂಡು ಹೋದಾಗ ಏನೇನ್ ಸೇಫ್ಟಿ ಮೆಷರ್ಸ್ ಬೇಕೋ ಅದನ್ನೆಲ್ಲ ತಗೊಂಡಿರ್ತಾರೆ. ಯಾಕೆ ಟೆನ್ಷನ್ ಮಾಡ್ಕೊಂತೀರ? ನೀವೆಲ್ಲ ಆರಾಮಾಗಿರಿ. ಅಂತ ಅಂಡರ್ ಕವರ್ ಆಪರೇಷನ್ ಅಂದ್ರೆ ಅಜಿತ್ ಮತ್ತೆ ಭೂಮಿ ಮನೆಗ್ ಬರೋದು ತುಂಬಾ ಲೇಟ್ ಆಗುತ್ತೆ. ಈ ಅವಕಾಶನ ಸರಿಯಾಗಿ ಬಳಸ್ಕೊಂಡು ಶಾರದನ್ನ ಇವತ್ತೇ ಕಿಡ್ನಾಪ್ ಮಾಡಿಸ್ಬಿಟ್ಟೆ. ಭೂಮಿ ಭೂಮಿ ಏನಕ್ಕೆ? ಭೂಮಿ ಇನ್ನೊಂದ್ ಚಪಾತಿ. ಒಳ್ಳೇದಾಯ್ತು, ಮೊದಲು ಸಾಹೇಬ್ರು ಹೇಳೋಣ. ನಡೆ ಸರ್, 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 ಎವಿಡೆನ್ಸ್ ಸಿಕ್ಕಿದೆ ಸರ್. ನಿಮ್ಮ ಮಗು ಕಿಡ್ನಾಪ್ ಆಗಿರೋದು ಎಕ್ಸಾಕ್ಟ್ಲಿ ಈ ಜಾಗದಿಂದ. ಕಿಡ್ನಾಪ್ ಮಾಡೋದಕ್ಕೆ ಕಿಡ್ನಾಪರ್ಸ್ ವ್ಯಾನ್ ಅಥವಾ ಕಾರ್ನ ಯೂಸ್ ಮಾಡಬೇಕು. ಟೈರ್ ಸೈಜ್ ನೋಡ್ತು ಅಂತ ಹೇಳಿದ್ರೆ ತುಂಬಾ ಚಿಕ್ಕದಾಗಿದೆ. ಈ ಟೈರ್ ಮಾರ್ಕ್ಸ್ ಇಲ್ಲಿ ಎಂಡಾಗಿರೋದ್ರಿಂದ ನನ್ನ ಪ್ರಕಾರ ಗಾಡಿ ಟ್ರಾವೆಲ್ ಆಗಿರೋದು ಈ ಡೈರೆಕ್ಷನ್ ಅಲ್ಲಿ. ನಿಮ್ಗೆ ಎಷ್ಟು ಜನ ಮಕ್ಕಳು? ಒಂದೇ ಮಗು ಸರ್. ಇಲ್ಲಿ ದಾಸ್ ಅವರ ಮಗು ಹಾಗೂ ಭೀಮಣ್ಣ ಅವ್ರ ಮಗು ಆಟ ಆಡ್ತಿದ್ದಾರೆ. ನನ್ ಮಗಳ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತ? ನಿಮ್ಮ ಮನೆ ಆಚೆ ಕಡೆ ಒಣಗಾಕಿರುವಂತ ಬಟ್ಟೆಗಳು, ಹಾಗೆ ಇಲ್ಲಿ ಕೆಲವೊಂದು ಆಟ ಸಾಮಾನುಗಳು ನಿಮ್ ಮಗಳಿದ್ದ. ಈಗ ಯಾಕೆ ನಿಮ್ಗೆ ಮಗಳಿರುವಂತ ವಿಚಾರ